ಖತರ್ನಾಕ್. ವಿರಾಟ್ ಕೊಹ್ಲಿಗೆ ಸ್ಟಾಪ್ ಮಾಡ್ದ ನೋಡಿ. IPL ಒಳಗಡೆ ಹೆಂಗ್ ಹೋಗ್ತಾನೆ ಅದೇ ಇಲ್ಲಿ ನೋಡಿ. ರೈಟ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ನಂಗನ್ಸ ನೀವೆಲ್ಲರೂ ಚೆನ್ನಾಗಿದ್ದಾರೆ. ನೀವೇನಾದ್ರೂ ನಮ್ಮ ಚಾನೆಲ್ ಡೆಫಿನೆಟ್ಲಿ ಹೊಸ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಹಿಂಗಿತ್ತಂದ್ರೆ CJP ಪ್ರೊಟೆಸ್ಟ್ಗೆ ಹೆಂಗೆ ಗೌರ್ಮೆಂಟ್ ಅವರು ಅದಕ್ಕೆ ಇದನ್ನ ಕೊಡ್ತಾರಲ್ಲ, ಏನಂದ್ರೆ ಅದು ಮಹತ್ವ, ಹಾಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೀಮ್ ಮ್ಯಾಚ್ ಆಯಿತು. T20 ಅನ್ಕೊಂಡು ನಿಮಗೆ ಗೊತ್ತಿದೆ ಅದು ಹೆಂಗಾಯಿತು. ಆಮೇಲೆ ನಾವು ಅಂದ್ಕೊಂಡು ಆಸೆ ಇತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಏನೋ ನಮ್ಮ ಒಂದು ಸ್ವಲ್ಪ ಚೂರು ಅಭಿಮಾನ ಇಡ್ತಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರು. ಆದರೆ ನಿಮಗೆ ಗೊತ್ತಿದೆ ಅಲ್ಲ, ಗೌತಮ್ ಗಂಭೀರ್ ಪ್ಲೇಯರ್ಸ್ ಹೆಂಗಿದ್ದಾರೆ ಬಾಯಿ. ಮ್ಯಾಚ್ ನೋಡೋಕ್ಕಾಗಲಿಲ್ಲ. ಏನು ಫಸ್ಟ್ ಇನ್ನಿಂಗ್ಸ್ ನೋಡಿನಲ್ಲ, 400 ರನ್ ಬಿತ್ತು, ಖತಮ್, ಮ್ಯಾಚ್ ಖತಮ್ ಬ್ರೋ. ಯಾಕಂದ್ರೆ ನನಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತೆಗಿತಾರೆ. ಅವರು 320 340 ಅಷ್ಟೇ. 350 ಮ್ಯಾಚ್ ದಾಟ್ತು ಅನ್ಕೊಂಡೆ, ಖತಮ್ ಬ್ರೋ. ಏನು ಖತರ್ನಾಕ್ ಮ್ಯಾಚು ನೋಡಿ. ಇವನು ಡಕೆಟ್ ಇದ್ದವನು ಇಂಡಿಯನ್ ಬಾಲಿಂಗ್ಸ್ನ ಬಕೆಟ್ ಒಳಗಡೆ ಹಾಕಿ ಹೆಂಗೆ ಹರಿವಿತ್ತೋಯ್ತಾರೆ ಹಂಗೆ ತೊಳೆದ ಅನ್ನ. 135 ಬಾಲ್ಗೆ 141 ರನ್ನು. ಬೆತ್ತಲ್ 93 ಬಾಲ್ಗೆ 91 ರನ್ನು. ಹಂಗೆ ರೂಟ್ 48 ಬಾಲ್ಗೆ 74 ರನ್ನು. ಖತರ್ನಾಕ್ ಬ್ರೋ. ಅದಾದ್ಮೇಲೆ ಇವನು ಬಟ್ಲರ್ ಅವನನ್ಕೋ ಬೇರೆನ ಅನ್ನ ಯಾವುದೋ ಮೂಡ್ಕೆ ಅಲ್ಲಿಂದ IPLದ ಯಾವುದೋ ಏನು ಸಿಡ್ಸ್ಕೋಕ್ ಬಂದಿದ್ದೆ ಅಂಬಲ್ಲ. 13 ಬಾಲ್ ಒಳಗೆ 41 ರನ್. ಖತಮ್ ವಿಷಯ ಬ್ರೋ. ಮ್ಯಾಚೇ ಮುಗಿಸ್ಬಿಟ್ಟ. ಅದ್ರ ಮುಂದೆ ಆಗಂಗಿಲ್ಲ. ಖತಮ್. ಅನ್ಕೋ 50 ಆಗಲಿಲ್ಲ. ಆಮೇಲೆ ಇಂಡಿಯನ್ ಬ್ಯಾಟಿಂಗ್ ಹೇಳ್ಬೇಕಾ, ಇಲ್ಲಿ ಬರೀ 3 ಪ್ಲೇಯರ್ ಆದಮೇಲೆ ಖತಮ್. ಎಲ್ಲರೂ ಟಕ್ ಶ್ರೇಯಸ್ ಅಯ್ಯರು ಅವನು ಇವನು ನಾವು ತಿಳ್ಕೊಂಡಿದ್ವಿ. ಹಾರ್ದಿಕ್ ಪಾಂಡ್ಯ ರಿಪ್ಲೇಸ್ಮೆಂಟು, ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಎಂಡ್ ಆರ್ಡರ್ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬಾಲಿಂಗ್ ಸ್ಟ್ರಾಂಗ್ ಇದೆ. ಬ್ಯಾಟಿಂಗ್ ಸ್ಟ್ರಾಂಗ್ ಯಾವಾಗ? ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರೇ. ಯಾಕೋ ಏನು ಗೊತ್ತಿಲ್ಲ. ಶುಭ್ಮನ್ ಗಿಲ್ ಒಂದು ಸ್ವಲ್ಪ ಆಡ್ದ, 84 ಬಾಲ್ಗೆ 77 ರನ್ ತೆಗೆದ. ಆಮೇಲೆ ಖತಮ್ ಬ್ರೋ. ರೋಹಿತ್ ಶರ್ಮಾ 110 ಬಾಲ್ಗೆ 138 ರನ್ನು. ವಿರಾಟ್ ಕೊಹ್ಲಿ 60 ಬಾಲ್ಗೆ 74 ರನ್ನು. ನಾನು ನಿಮಗೆ ಹೇಳಿ, 20 ಓವರ್ ಒಳಗಡೆ ಮ್ಯಾಚ್ ಖತಮ್. ಯಾಕಂದರೆ ನಾವು 20 ಓವರ್ ಒಳಗಡೆ ಹೋಗಿಬೇಕಿತ್ತು. ಅಲ್ಲಿ ನಾವು 400 ರನ್ ಚೇಂಜ್ ಮಾಡ್ತೇವೆ. ಏನಾದರೂ 300 ರನ್ ಹಾಗೆ ಹಿಂಗೆ ನಡೀತಿತ್ತು. ಆದರೆ ನಾವು 400 ರನ್ ಚೇಂಜ್ ಮಾಡಬೇಕಾದ್ರೆ ನೀವು ಫಸ್ಟ್ 10 ಓವರ್ಗೆ ಕಟ್ಟಿಬೇಕು. ಫಸ್ಟ್ ವಿಕೆಟ್ 2 ಹೋದ್ರೆ ಹೋಗಲಿ, ಫಸ್ಟ್ 10 ಓವರ್ಗೆ ಹೊಡಿಬೇಕಿತ್ತು. 10 ಓವರ್ ಆದಮೇಲೆ ನೀವು ಒಂದು ಸ್ವಲ್ಪ ಸ್ಲೋ ಆಡಿ, 150 ತನಕ ಬೇಕಾಗಿತ್ತು 20 ಓವರ್ಗೆ. ಆಮೇಲೆ 30ನೇ ಓವರ್ಗೆ ಒಂದು ಸ್ವಲ್ಪ ಯಾವನೋ ಒಬ್ಬನೋ ಇದನ್ನು ನೆಟ್ಟಿಗೆ ನಿತ್ತು ಖತರ್ನಾಕ್ ಆಡಬೇಕಿತ್ತು. ಆದರೆ ನಿಮಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಅಲ್ಲಿ ಅವನು ನೆಟ್ಟಿಗೆ ಆಡೋಕ್ಕೆ ಎಲ್ಲ ಹೆಂಗೆ ಬರ್ತಾ ಇದ್ದಾನೆ ಹಂಗೆ ಹೋಗ್ತಾ ಇದ್ದಾನೆ, ಹೆಂಗೆ ಬರ್ತಾ ಇದ್ದಾನೆ ಹಂಗೆ ಹೋಗ್ತಾ ಇದ್ದಾನೆ. ನಾವು ಖತಮ್ ಬ್ರೋ. ನಮ್ಮದು ಲಾಸ್ಟ್ ಒಂದು ಆಸೆ ಇತ್ತು ವಿರಾಟ್ ಕೊಹ್ಲಿ ಸೆಂಚುರಿ ಆಗಲಿ. ಅದು ಸೆಂಚುರಿ ಅನ್ಕೋ ಖತಮ್. ರೋಹಿತ್ ಶರ್ಮಾ ಸೆಂಚುರಿ ಆಯಿತು. ರೋಹಿತ್ ಶರ್ಮಾ ಬ್ರೋ ಏನು ಖತರ್ನಾಕು. ಒಂದೊಂದು ಶಾರ್ಟ್ ನೋಡಬೇಕು, ಪ್ಯೂರ್ ಖತರ್ನಾಕ್. ವಿರಾಟ್ ಕೊಹ್ಲಿ ಶಾರ್ಟ್ ನೋಡಬೇಕು, ಅದೇನು ಖತರ್ನಾಕ್. 4 6 ಖತರ್ನಾಕ್. ಇಂಡಿಯನ್ ಬಾಲಿಂಗ್ ಬತ್ತಂದ್ರೆ ನೋಡಿ 10 ಓವರ್ 97 ರನ್ ಕೊಟ್ಟಾನೆ. ಯಾರು? ಬ್ರಾರ್ ಖತರ್ನಾಕ್ ಮಾಡ್ದ. ನಮ್ಮ ಇಂಡಿಯಾ ಟೀಮ್ಗೆ 20 ಓವರ್ ಒಳಗಡೆ ಏನು ತೆಗಿಯೋಕ್ಕಾಗಲಿಲ್ಲ. 10 ಓವರ್ ಒಳಗಡೆ ಮುಗಿಸ್ಬಿಟ್ಟ. ಖತರ್ನಾಕ್ ಬ್ರೋ. ಒಬ್ಬೊಬ್ರು ಇಂಟ್ರೆಸ್ಟಿಂಗ್ ಬಾಲಿಂಗ್ ಅಂದರೆ ನೋಡಬೇಕು. ಹರ್ಷದೀಪ್ ಸಿಂಗು ಅವನು ಇವನು ಖತರ್ನಾಕ್ ಬ್ರೋ. ಎಲ್ಲರೂ ನಾನು ಅನ್ಕೊಂಡಿದ್ದೆ ODI ಎಲ್ಲ ಇದು T20 ಆಡ್ತಾ ಇದ್ದಾರೆ. ನಾನು ಅನ್ಕೊಂಡೆ ಇವರು ಇವತ್ತೇನೋ T20 ಇದೆಯಾ, ಮಳೆ ಬಿದ್ದು ಹಾಗೆ ಹಿಂಗೆ ಅನ್ಕೊಂಡಿದ್ದೆ. ಆಮೇಲೆ ನೋಡ್ತೀನಿ ಇಲ್ಲಿ ಅನ್ಕೋ 50 ಓವರ್ ಆಡ್ತಾ ಇದ್ದಾರೆ. ಆಮೇಲೆ ಜೋಪ್ರಾ ಅರ್ಚರ್ ಬಾಯ್ ಖತರ್ನಾಕ್. ವಿರಾಟ್ ಕೊಹ್ಲಿಗೆ ಸ್ಟಾಪ್ ಮಾಡ್ದ ರನ್ಗೆ. ವಿರಾಟ್ ಕೊಹ್ಲಿ ಯಾವಾಗ ಬಂದ ಆರ್ಚರ್ ಹಚ್ಚಿರು, ವಿರಾಟ್ ಕೊಹ್ಲಿ ಖತಮ್. ಸ್ಯಾಮ್ ಕರನ್ 4 ವಿಕೆಟು, 7.50 ಎಕನಾಮಿ. ಸ್ಯಾಮ್ ಕರನ್ ನೋಡಿ IPL ಒಳಗಡೆ ಹೆಂಗೆ ಹೋಗ್ತಾನೆ ಅದೇ ಇಲ್ಲಿ ನೋಡಿ. IPL ಒಳಗಡೆ ಹಿಂಗೆ ಏನಾದರೂ 7 ಎಕನಾಮಿಲಿ ಆಡಿದ್ದಂದ್ರೆ ಅವ್ರಗಡೆ ಟ್ರೋಫಿ ಇರ್ತಿತ್ತು. ಆದರೆ ಇಲ್ಲ ಅವರು IPL ಒಳಗಡೆ 10% ಅಷ್ಟೇ, ಇದ್ರೊಳಗೆ 90% ಎಫರ್ಟ್ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಬರ್ತಿದೆ. ಖತರ್ನಾಕ್ ಬ್ರೋ. ಎಲ್ಲರೂ ಖತರ್ನಾಕ್ ಆಡಿದ್ರು. ಆದರೆ ನಮ್ಮ ಇಂಡಿಯನ್ ಟೀಮ್ ಒಳಗಡೆ 3 ಮಂದಿ ಬಿಟ್ಟು ಎಲ್ಲರೂ ಅವ್ರ ಟೀಮ್ ಒಳಗಡೆ, ಅವ್ರ 11 ಪ್ಲೇಯರ್ಸ್ ಅಲ್ಲ,
ಖತರ್ನಾಕ್ ಖತರ್ನಾಕ್. ಒಬ್ಬರ ಮೇಲೆ ಒಬ್ರು, ನೀರನ್ನು ಹೆಚ್ಕೊಡ್ತೀಯ, ನಾರನ್ನು ಹೆಚ್ಕೊಡ್ತೀನ, ನೀರನ್ನು ಹೆಚ್ಕೊಡ್ತೀಯ, ನಾನು ಅನ್ನ ಯಾಕೋ ಸೆಂಚುರಿ ಮಾಡು ಮೂಡ್ನಲ್ಲಿ ಇದ್ದ ಬಾಲಿಂಗ್ ಒಳಗಡೆ ಬ್ಯಾಟಿಂಗ್ ಅನ್ಕೋ ಬರಂಗಿಲ್ಲ, ಅದಕ್ಕೆ ಬಾಲಿಂಗ್ ಒಳಗಡೆ ಸೆಂಚುರಿ ಮಾಡ್ತಾನೆ ಅನ್ಕೊಂಡಿದ್ದೆ. ಅದು ಒಂದು ಸ್ವಲ್ಪ ಮಿಸ್ಟೇಕು, ಇನ್ನೊಂದೆರಡು ಬಾಲ್ ಇದ್ರೆ ಅದು ಕಂಪ್ಲೀಟ್ ಆಗ್ತಿತ್ತು. ಐ ಹೋಪ್ ಯುವರ್ ಎಂಜಾಯ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋಲಿ. ಅನ್ಕಸ್ಕೆ ಬಾಯ್.